ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ TRG ಎಜುಕೇಷನ್ ಚಾನೆಲ್ಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಪ್ರಥಮ PUCಯಲ್ಲಿ ಗದ್ಯ ಭಾಗ ಮಹಾತ್ಮರ ಗುರು. ಈ ಮಹಾತ್ಮರ ಗುರುವಿಗೆ ಸಂಬಂಧಪಟ್ಟಂತೆ ಸಂದರ್ಭವಾಗಿರ್ಬೋದು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, ಹೀಗೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ನೀಡಲಾಗಿದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮೊದಲನೇದು ನೋಡೋದಾದರೆ ಸಂದರ್ಭ ಸೂಚಿಸಿ ವಿವರಿಸಿ. ಮೊದಲನೇ ಪ್ರಶ್ನೆ ಏನಂತಂದರೆ, ರಸ್ತೆಯಿಂದ ಏಳುವ ಧೂಳು ತನ್ನ ತಲೆಗೆ ತಾಗಬೇಕು. ಈ ಮಾತನ್ನು ಯಾರು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಈ ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಮುಗಳವಳ್ಳಿ ಕೇಶವಧರಣಿಯವರು ರಚಿಸಿರುವಂತಹ ಮಹಾತ್ಮರ ಗುರು ಎನ್ನುವಂತಹ ಒಂದು ಪಾಠದಿಂದ ಆರಿಸ್ಕೊಳ್ಳಲಾಗಿದೆ ರೀ. ಮಹಾತ್ಮರ ಗುರು ಎಂಬ ಗದ್ಯ ಭಾಗದಿಂದ ಆರಿಸ್ಕೊಳ್ಳಲಾಗಿದೆ. ದಲಿತರ ಏಳಿಗೆ ಅಭಿವೃದ್ಧಿ ಎಲ್ಲಿವರೆಗೆ ಆಗಬೇಕೆಂಬ ಅವರ ಉದ್ದೇಶವಿದ್ದಿತ್ತೋ ಆ ಉದ್ದೇಶದ ಒಂದು ವಾಕ್ಯಾಂಶ ಇಲ್ಲಿ ವ್ಯಕ್ತವಾಗಿದೆ. ಅಂದರೆ ವಿವರಣೆ ಹೆಂಗೆ ಕೊಡ್ತಾರೆ ನೋಡಿ. ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂಬುದಾಗಿ ರಂಗರಾವ್ ಹೇಳಿರುವುದು ಮಾತ್ರವಲ್ಲ, ತಮ್ಮ ಸಮಾಧಿಯ ಮೇಲೂ ಕೂಡ ಬರೆಸಿದ್ದಾರೆ. ಅಂದರೆ ಇಲ್ಲಿ ವಿಶೇಷತೆ ಏನದ ಅಂತಂದರೆ, ಈ ವಾಕ್ಯದಲ್ಲಿ ರಂಗರಾವ್ರವರ ನಿಸ್ವಾರ್ಥ ಸೇವೆ ಹಾಗೂ ಸೇವಾ ಕಾರ್ಯ ಗುರಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಕಾಣ್ತಿ. ಎರಡನೇ ಹೇಳಿಕೆ ಏನದ ಅಂತಂದರೆ, ಪ್ರಗತಿಗೆ ವಿದ್ಯೆಯೇ ಮೂಲ. ಈ ಪ್ರಸ್ತುತ ವಾಕ್ಯವನ್ನು ಯಾರು ಬರೀತಾರೆ? ಡಾಕ್ಟರ್ ಮುಗಳವಳ್ಳಿ ಕೇಶವಧರಣಿಯವರು ರಚಿಸಿದ ಮಹಾತ್ಮರ ಗುರು ಎನ್ನುವಂಥ ಒಂದು ಗದ್ಯ ಭಾಗದಿಂದ ಆರಿಸ್ಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅಂತಂದರೆ, ಜಾತೀಯತೆ, ಅಸ್ಪೃಶ್ಯತೆ, ಜೀತ ಮುಂತಾದ ಸಂಕಟಗಳಿಂದ ದಲಿತರನ್ನು ಪಾರು ಮಾಡಬೇಕಾದ್ರೆ ಅವರಿಗೆ ಮೊದಲು ಬೇಕಾಗಿರುವುದು ವಿದ್ಯೆ. ಆದ್ದರಿಂದ ವಿದ್ಯೆಯಿಂದ ವಂಚಿತರಾದ ಇವರಿಗೆ ವಿದ್ಯೆ ಕಲಿಸಬೇಕೆಂಬ ನಿರ್ಧಾರಕ್ಕೆ ಬಂದ ಇವರ ಪ್ರಗತಿಗೆ ವಿದ್ಯೆ ಮೂಲ ಎಂದು ತಿಳಿದು ಅದಕ್ಕಾಗಿ ರಂಗರಾವ್ ಶಾಲೆಯನ್ನು ಪ್ರಾರಂಭಿಸ್ತಾರೆ. ವಿವರಣೆಯನ್ನು ಕೊಡ್ತಾರೆ ನೋಡಿ. ಮನುಷ್ಯ ದೈಹಿಕವಾಗಿ ಮಾನಸಿಕ ವಿಕಾಸಕ್ಕೆ ಪ್ರಗತಿಗೆ ಮುಖ್ಯವಾಗಿ ಬೇಕಾಗಿರುವುದು ವಿದ್ಯೆ ಎಂಬ ಸತ್ಯಾಂಶವನ್ನು ದಲಿತರಿಗೆ ರಂಗರಾವ್ ಏನು ಮಾಡ್ತಾರೆ, ಮನಗಾಣಿಸಿ ಅದಕ್ಕಾಗಿ ಅವರನ್ನೆಲ್ಲ ವಿದ್ಯಾವಂತರನ್ನಾಗಿ ಮಾಡಲು ಪಣತೊಟ್ಟು ಶಾಲೆಗಳನ್ನು ಪ್ರಾರಂಭಿಸ್ತಾರೆ. ಅಂದರೆ ಇಲ್ಲಿ ವಿದ್ಯೆಯ ಮಹತ್ವವನ್ನು ಈ ಹೇಳಿಕೆ ಮೂಲಕ ತಿಳಿಸ್ಕೊಡ್ತಾರೆ. ನಂತರದ ಹೇಳಿಕೆಯನ್ನು ನಾವು ನೋಡೋದಾದರೆ, ಅನ್ಯರ ಮನೆಯ ಅನ್ನಕ್ಕಿಂತ ಆತ್ಮಗೌರವದ ಗಂಜಿ ಊಟವೇ ದೊಡ್ಡದು. ಪ್ರಸ್ತುತ ಈ ವಾಕ್ಯವನ್ನು ಡಾಕ್ಟರ್ ಮುಗಳವಳ್ಳಿ ಕೇಶವಧರಣಿಯವರು ರಚಿಸಿದಂತಹ ಮಹಾತ್ಮರ ಗುರು ಎಂಬ ಗದ್ಯ ಭಾಗದಿಂದ ಆರಿಸ್ಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಂದರೆ, ರಂಗರಾವ್ರವರು ದಲಿತರನ್ನು ಜೀತದಿಂದ ಮುಕ್ತರನ್ನಾಗಿ ಮಾಡಿ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವ ಕಾರ್ಯದಲ್ಲಿ ನಿರತರಾದ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಅಂದರೆ ವಿವರಣೆ ಕೊಡ್ತಾರೆ ನೋಡಿ. ಅನ್ಯರ ಮನೆಯ ಅನ್ನಕ್ಕಿಂತ ಎಂದಾಗ ಅಂದರೆ ಏನಂತಂದರೆ, ತುತ್ತು ಅನ್ನಕ್ಕಾಗಿ ಹೀನಾಮಾನವಾಗಿ ಬಯಸಿಕೊಂಡು ಒಂದು ತುತ್ತು ಅನ್ನ ತಿನ್ನುವುದರಿಂದ ಗೌರವದೊಂದಿಗೆ ಪರಿಶ್ರಮ ಪಟ್ಟು ಗಂಜಿ ಕುಡಿದರೂ ಅದರಲ್ಲಿ ತೃಪ್ತಿ ಸಿಗುತ್ತೆ ಎಂಬ ಈ ವಾಕ್ಯದ ಅರ್ಥವನ್ನು ತಿಳಿಸ್ಕೊಡ್ತಾರೆ. ಅಂದರೆ ಸ್ವತಂತ್ರವಾಗಿ ಬದುಕಬೇಕೆಂಬ ನೀತಿ ಈ ವಾಕ್ಯದಲ್ಲಿ ಇದೆ. 4ನೇ ಹೇಳಿಕೆ ನೋಡಿ. ಜೀತದ ಕೆಲಸ ಯಾರು ಮಾಡುತ್ತಾರೆ? ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಮುಗಳವಳ್ಳಿ ಕೇಶವಧರಣಿಯವರು ರಚಿಸಿದಂತಹ ಮಹಾತ್ಮರ ಗುರು ಎಂಬ ಗದ್ಯ ಭಾಗದಿಂದ ಆರಿಸ್ಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಂದರೆ, ಸಮಾಜದ ಜನ ದಲಿತರಿಗೆ ವಿದ್ಯೆಯಿಂದ ವಂಚಿತರಾಗುವಂತೆ ಮಾಡ್ತಾರೆ. ಏಕೆಂದರೆ ಅವರು ವಿದ್ಯಾವಂತರಾಗಿ ಬುದ್ಧಿವಂತರಾದರೆ ಜೀತದ ಕೆಲಸ ಮಾಡುವವರು ಯಾರು ಎಂಬುದು ಸಮಾಜದಲ್ಲಿ ತಮ್ಮನ್ನು ತಾವು ಶ್ರೇಷ್ಠರೆಂದು ಭಾವಿಸುವ ಜನರ ಅಭಿಪ್ರಾಯ ಎಂಬುದಾಗಿ ರಂಗರಾವ್ ಈ ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ವಿವರಣೆ ಕೊಡ್ತಾರೆ ನೋಡಿ. ದಲಿತರನ್ನು ವಂಚಿತರನ್ನಾಗಿಸಿದ ಸಮಾಜದ ಬಗ್ಗೆ ವಿಷಾದಪಡಿಸುತ್ತಾ ರಂಗರಾವ್ರವರು ಈ ಮಾತನ್ನು ಹೇಳಿದ್ದಾರೆ. ಜೀತ ಮುಕ್ತರನ್ನಾಗಿ ಮಾಡಲು ವಿದ್ಯಾವಂತರಾಗಿ ಪಣತೊಟ್ಟ ಸಂದರ್ಭದಲ್ಲಿ ವಿವರಿಸಲಾಗಿದೆ. ಜೀತ ಮುಕ್ತರನ್ನಾಗಿ ಮಾಡಲು ವಿದ್ಯಾವಂತರಾಗಿ ಪಣತೊಟ್ಟ ಸಂದರ್ಭದಲ್ಲಿ ಈ ವಾಕ್ಯವನ್ನು ವಿವರಿಸಲಾಗಿದೆ. ಈ ವಾಕ್ಯದ ವಿಶೇಷತೆ ಏನಂತಂದರೆ,
ವಿದ್ಯಾವಂತರನ್ನಾಗಿಸಬೇಕೆಂಬ ಪರೋಕ್ಷ ಉದ್ದೇಶ ಇಲ್ಲಿ ಎದ್ದು ಕಾಣುತ್ತೆ. ನಂತರದ ಹೇಳಿಕೆ, 5ನೇ ಹೇಳಿಕೆ, ರಂಗರಾವ್ರವರಿಂದ ಸಾರ್ವಜನಿಕ ಸೇವಾ ನಿಷ್ಠೆಯನ್ನು ಮನಗಾಣಿಸಿಕೊಂಡೆ. ಮಾತನ್ನು ಯಾರು ಹೇಳ್ತಾರೆ, ಯಾರು ಬರೀತಾರೆ, ಯಾರಿಗೆ ಹೇಳ್ತಾರೆ ಅಂದರೆ ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿಯವರು ರಚಿಸಿದಂತಹ ಮಹಾತ್ಮರ ಗುರು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಯಾವ ಸಂದರ್ಭದಲ್ಲಂದರೆ ಪ್ರಸ್ತುತ ಈ ವಾಕ್ಯವನ್ನು ಮಹಾತ್ಮ ಗಾಂಧೀಜಿಯವರು ರಂಗರಾವ್ರವರ ಸೇವಾ ನಿಷ್ಠೆಯನ್ನು ಕಂಡು ಗಾಂಧೀಜಿಯವರು ಈ ಮೇಲ್ಕಂಡ ವಾಕ್ಯವನ್ನು ಹೇಳಿದರು. ವಿವರಣೆಯನ್ನು ಕೊಡ್ತಾರೆ ನೋಡ್ರಿ. ರಂಗರಾವ್ರವರ ನಿಸ್ವಾರ್ಥ ಸೇವೆಯನ್ನು ಕಣ್ಣಾರೆ ಕಂಡವರು ನನ್ನ ಗುರುಗಳು ಎಂದು ಕರೆದರು. ಇದರಲ್ಲಿ ರಂಗರಾವ್ರ ಬಗ್ಗೆ ಗಾಂಧೀಜಿಯವರಿಗಿದ್ದ ಅಭಿಪ್ರಾಯ ಸ್ಪಷ್ಟವಾಗಿದೆ. ವಿಶೇಷತೆ ಏನಂತಂದರೆ ಗಾಂಧೀಜಿಯವರು ಮಹಾತ್ಮರೆನಿಸಿದ್ರು. ಮಹಾತ್ಮರಾದ ಗಾಂಧೀಜಿ ರಂಗರಾವ್ರನ್ನು ನನ್ನ ಗುರುಗಳು ಎಂದರು. ಲೇಖಕರು ಅವರನ್ನು ಮಹಾತ್ಮರ ಗುರು ಎಂಬುದಾಗಿ ಕರೆದರು. 6ನೆಯ ಒಂದು ಹೇಳಿಕೆ ಯಾವುದಂತಂದರೆ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ. ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿಯವರು ರಚಿಸಿದಂತಹ ಮಹಾತ್ಮರ ಗುರು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಿ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತೀಯತೆ, ಅಸ್ಪೃಶ್ಯತೆಯ ಅನಿಷ್ಟ ಪಿಡುಗುಗಳು ತುಂಬಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದಂತಹ ಕುದ್ಮಲ್ ರಂಗರಾವ್ರ ಸೇವಾ ಕಾರ್ಯದ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ. ವಿಶೇಷತೆ ಏನಂತಂದರೆ ಶೋಷಿತ ಜನಾಂಗದವರಿಗೆ ವಿದ್ಯಾ ಬುದ್ಧಿ ಕೊಟ್ಟು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ ಸಮಾನತೆಯ ಅರ್ಥ ನೀಡಿ ಜ್ಞಾನವೆಂಬ ನಂದಾದೀಪವಾದವರು ರಂಗರಾವ್ರವರು ಎಂಬುದಾಗಿ ಹೇಳುತ್ತಾ ಅವರ ವ್ಯಕ್ತಿತ್ವದ ಬಗ್ಗೆ ಬೆಳಕು ಚೆಲ್ಲಿದೆ ಈ ವಾಕ್ಯದ ಮೂಲಕ. ವಿಶೇಷತೆ ಏನು ಕಾಣುತ್ತೆ? ತಾತ್ಕಾಲಿಕ ಸಮಾಜದ ಜಾತೀಯತೆಯ ಪಿಡುಗು ಹಾಗೂ ಅದನ್ನು ನಿವಾರಣೋಪಾಯದಾರಿಯ ಬಗ್ಗೆ ಇಲ್ಲಿ ಸರಳ ಭಾಷೆಯಲ್ಲಿ ವಿವರಿಸಲಾಗಿದೆ. ನಾವಿಲ್ಲಿ ತನಕ ಸಂದರ್ಭ ಸಹಿತ ವಾಕ್ಯಗಳನ್ನು ನೋಡಿವಿ. ನಂತರದಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣ್ತೀವಿ. 1 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಯಾರು? ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಕುದ್ಮಲ್ ರಂಗರಾವ್ರವರು. 2ನೇ ಪ್ರಶ್ನೆ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದವರು ಯಾರು? ಕುದ್ಮಲ್ ರಂಗರಾವ್ರವರು. ರಂಗರಾವ್ ಕೋರ್ಟ್ ಹಿಲ್ಸ್ನಲ್ಲಿ ಯಾವ ಸಂಘ ಸ್ಥಾಪಿಸಿದರು? ರಂಗರಾವ್ ಕೋರ್ಟ್ ಹಿಲ್ಸ್ನಲ್ಲಿ ಸ್ಥಾಪಿಸಿದ ಸಂಘ ಆದಿ ದ್ರಾವಿಡ ಸಹಕಾರ ಸಂಘ. ಯಾವುದ್ರಿ? ಆದಿ ದ್ರಾವಿಡ ಸಹಕಾರ ಸಂಘ. ಸರ್ಕಾರ ರಂಗರಾವ್ರಿಗೆ ಯಾವ ಬಿರುದು ನೀಡಿತ್ತು? ಸರ್ಕಾರ ರಂಗರಾವ್ರವರಿಗೆ ರಾವ್ ಸಾಹೇಬ್ ಎಂಬ ಬಿರುದನ್ನು ನೀಡಿತು. ಬಹಳ ಇಂಪಾರ್ಟೆಂಟು. ರಾವ್ ಸಾಹೇಬ್ ಎಂಬ ಬಿರುದನ್ನು ನೀಡಿತ್ತು. ರಂಗರಾವ್ ಸ್ಥಾಪಿಸಿದ ಸಂಸ್ಥೆ ಹೆಸರೇನು? ರಂಗರಾವ್ ಸ್ಥಾಪಿಸಿದ ಸಂಸ್ಥೆ ಹೆಸರು DCM ಸಂಸ್ಥೆ, ಅಂದರೆ ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಅನ್ನುವಂತಹ ಸಂಸ್ಥೆಯನ್ನು ಸ್ಥಾಪಿಸಿದರು. ರಂಗರಾವ್ರವರು ಕೈಗಾರಿಕಾ ತರಬೇತಿ ಶಾಲೆಯಲ್ಲಿ ಸ್ಥಾಪಿಸಿದರು. ರಂಗರಾವ್ರವರು ಕೈಗಾರಿಕಾ ತರಬೇತಿ ಶಾಲೆಯನ್ನು ಶೇಡಿಗುಡ್ಡೆ ಎಂಬ ಸ್ಥಳದಲ್ಲಿ ಸ್ಥಾಪಿಸಿದರು. ನಂತರದ ಪ್ರಶ್ನೆಗಳು ಯಾವಂತಂದಾಗ 2-3 ವಾಕ್ಯಗಳಲ್ಲಿ ಉತ್ತರಿಸಿ 2-3 ಅಂಕದ 2-3 ವಾಕ್ಯಗಳಲ್ಲಿ ಅಂದರೆ 2 ಅಂಕದ ಪ್ರಶ್ನೆಗಳಾಗಿರ್ತವ. ಗಾಂಧೀಜಿಯವರು ರಂಗರಾವ್ ಬಗ್ಗೆ ಏನು ಹೇಳಿದರು? ಗಾಂಧೀಜಿಯವರು ರಂಗರಾವ್ ಬಗ್ಗೆ ಹೀಗೆ ಹೇಳ್ತಾರೆ: ಪೂಜ್ಯ ರಂಗರಾವ್ರಿಂದ ಸಾರ್ವಜನಿಕ ಸೇವಾ ನಿಷ್ಠೆಯನ್ನು ಮನಗಾಣಿಸಿಕೊಂಡೆ. ನಮಗೆ ಅವರು ಒಂದು ಉತ್ತಮ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಅಸ್ಪೃಶ್ಯ ಜನಾಂಗದ ಪುನರುದ್ಧಾರ ಕಾರ್ಯದಲ್ಲಿ ಮುನ್ನಡೆದ ರಂಗರಾವ್ ನನಗೆ ಸ್ಫೂರ್ತಿ ಮಾರ್ಗದರ್ಶಕರು. ಅಸ್ಪೃಶ್ಯತಾ ನಿವಾರಣಾ ಕಾರ್ಯದಲ್ಲಿ ಕುದ್ಮಲ್ ರಂಗರಾವ್ ನಿಜವಾಗಿಯೂ ನನ್ನ ಗುರುಗಳು ಎಂದು ಘೋಷಣೆ ಮಾಡ್ತಾರೆ. ಯಾರು? ಗಾಂಧೀಜಿ. 2ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು? ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಎಂದರೆ, ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು ಅಂತ ನನ್ನ ಜನ್ಮ ಸಾರ್ಥಕ ಆಗ್ತದಂತ ಹೇಳ್ತಾರೆ. ಯಾರು? ಕುದ್ಮಲ್ ರಂಗರಾವ್ ತನ್ನ ಸಮಾಧಿಯ ಮೇಲೆ
ಹೇಳಿಕೆಯನ್ನು ಬರೆಸಿದ್ದಾರೆ. ನಂತರದ ಪ್ರಶ್ನೆಯನ್ನು ನಾವು ನೋಡೋದಾದರೆ, ರಂಗರಾವ್ ಪ್ರಾರಂಭಿಸಿದ ಹೆಣ್ಣು ಮಕ್ಕಳ ಹಾಸ್ಟೆಲ್ನಿಂದ ಉಂಟಾದ ಏನು ಪ್ರಯೋಜನ ಆಯಿತಪ್ಪ ಅಂತಂದರೆ, ರಂಗರಾವ್ ಪ್ರಾರಂಭಿಸಿದ ಹೆಣ್ಣು ಮಕ್ಕಳ ಹಾಸ್ಟೆಲ್ನಿಂದಾಗಿ ಉಂಟಾದ ಪ್ರಯೋಜನಗಳೆಂದರೆ, ದೂರದ ಹಳ್ಳಿಗಳಿಂದ ನಡೆದು ಬರುವ ಹೆಣ್ಣು ಮಕ್ಕಳಿಗೆ ಆಶ್ರಯ ದೊರೆತು ಅನುಕೂಲವಾಯಿತು. ಹಾಸ್ಟೆಲ್ನಲ್ಲಿದ್ದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ದೊರೆತಂತಾಯಿತು. ಜೀವನೋಪಾಯಕ್ಕಾಗಿ ವಿವಿಧ ವೃತ್ತಿಗಳನ್ನು ಅವಲಂಬಿಸಬೇಕಾದ ತರಬೇತಿಯೂ ದೊರಕುವಂತಾಯಿತು. ಅಸ್ಪೃಶ್ಯರ ಒಳ ವಿವಾಹ, ಅಂತರ್ಜಾತಿ ವಿವಾಹ ಹಾಗೂ ವಿಧವೆಯರಿಗೆ ಪುನರ್ವಿವಾಹಕ್ಕೆ ಅವಕಾಶ ಕೂಡ ದೊರೆತಂತಾಯಿತು. ಅಂದರೆ ರಂಗರಾವ್ ಪ್ರಾರಂಭಿಸಿದ ಹಾಸ್ಟೆಲ್ನಿಂದ ಹೆಣ್ಮಕ್ಕಳಿಗೆ ಬಹಳಷ್ಟು ಪ್ರಯೋಜನಕಾರಿಯಾಯಿತು. ಸಾಮಾಜಿಕ ಸುಧಾರಣಾ ಚಳವಳಿಯ ಪ್ರಮುಖ ನಾಯಕರನ್ನು ಹೆಸರಿಸಿ. ಇವರಿಗಿಂತ ಮುಂಚಿತವಾಗಿ ಸಮಾಜ ಸುಧಾರಣಾ ಚಳವಳಿಯ ಪ್ರಮುಖ ನಾಯಕರು ಯಾರಂದರೆ, ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ನಾರಾಯಣ್ ಗುರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದವರು ಕೂಡ ಇವರು ಸಮಾಜ ಸುಧಾರಣಾ ಚಳವಳಿಯ ಪ್ರಮುಖ ನಾಯಕರು. 5ನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ, ರಂಗರಾವ್ ಅಂತರ್ಜಾತಿ ವಿವಾಹಕ್ಕೆ ನೀಡಿದ ಪ್ರೋತ್ಸಾಹ ಗಾಂಧಿ ಮೇಲೆ ನೀಡಿದ ಪ್ರಭಾವವೇನು? ರಂಗರಾವ್ ಅವರ ಪೋಷಕರ ಮನವೊಲಿಸಿ ಹಲವಾರು ಅಂತರ್ಜಾತಿ ವಿವಾಹಗಳನ್ನು ಮಾಡಿಸಿದರು. ಮಾದರಿಯಾಗಿ ತಮ್ಮ ಮಗಳನ್ನು ಮದ್ರಾಸಿನಲ್ಲಿದ್ದ ಹುಡುಗ ಡಾಕ್ಟರ್ ಸುಬ್ರಾಯನ್ಗೆ ಮದುವೆ ಮಾಡಿಸಿದರು. ಮದುವೆಗೆ ಚಕ್ರವರ್ತಿ ರಾಜಗೋಪಾಲ್ ದಾರಿಯದು ಪೌರತ್ವ ವಹಿಸಿದರು. ಇದರಿಂದ ಪ್ರಭಾವಿತರಾದ ಗಾಂಧೀಜಿಯವರು ತಮ್ಮ ಮಗನಿಗೆ ರಾಜಾಜಿಯವರ ಮಗಳನ್ನು ತಂದುಕೊಂಡರು. ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸಿದರು. 6ನೇ ಪ್ರಶ್ನೆಯನ್ನು ನೋಡೋದಾದರೆ, DCM ಸಂಸ್ಥೆಗೆ ಯಾರು ಭೇಟಿ ನೀಡಿದ್ರು? DCM ಸಂಸ್ಥೆಗೆ ಗುರುದೇವ ರವೀಂದ್ರನಾಥ್ ಟ್ಯಾಗೋರ್, ಅನಿ ಬೆಸೆಂಟ್, ದೀನಬಂಧು, CS ಆಂಡ್ರಸ್, ಗೋಪಾಲಕೃಷ್ಣ ಗೋಖಲೆ ಮತ್ತು GK ದೇವಧರ್ ಮುಂತಾದವರು ಈ DCM ಸಂಸ್ಥೆಗೆ ಭೇಟಿಯನ್ನು ನೀಡಿದ್ರು. ರಂಗರಾವ್ ತಮ್ಮ ಉಯಿಲ್ನಲ್ಲಿ ಏನು ಬರೆದಿದ್ರು? ರಂಗರಾವ್ರು ತಮ್ಮ ಊರಿನಲ್ಲಿ ಅಸ್ಪೃಶ್ಯ ಜನಾಂಗದಲ್ಲೇ ಅತಿಯಾಗಿ ಹಿಂದುಳಿದವರೆನಿಸಿದ ಜಾಡಮಾಲಿಗಳು ನನ್ನ ಪಾರ್ಥಿವ ಶರೀರಕ್ಕೆ ಶವ ಸಂಸ್ಕಾರ ಮಾಡಬೇಕು, ಆಗ ಮಾತ್ರ ತನಗೆ ಚಿರಶಾಂತಿ ದೊರೆಯುವುದು ಎಂದು ಬರೆದಿದ್ರು. 8ನೇ ಪ್ರಶ್ನೆ, ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ನಡೆದ ಘಟನೆ ಯಾವುದು? ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ಪೇದೆ ಕೆಲಸಕ್ಕಾಗಿ ಅರ್ಜಿ ಹಾಕಿದ್ದ ಆತನನ್ನು ಆಗಿನ ಆಂಗ್ಲ ನ್ಯಾಯಾಧೀಶರು ಕೆಲಸಕ್ಕೆ ನೇಮಿಸಿಕೊಂಡರು. ಈ ವಿಷಯ ತಿಳಿದ ಕೆಲವರು ಒಟ್ಟಾಗಿ ಪ್ರತಿಭಟಿಸಿದರು. ನ್ಯಾಯಾಲಯವನ್ನು ಬಹಿಷ್ಕರಿಸಿ ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆಯನ್ನು ಹಾಕಿದರು. ಇದನ್ನೆಲ್ಲ ಗಮನಿಸಿದ ರಂಗರಾವ್ ವಕೀಲ ವೃತ್ತಿಯನ್ನು ತ್ಯಜಿಸಿ ಜೀವನ ಪರ್ಯಂತ ಪರಿಸರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗಿಸಲು ತೀರ್ಮಾನಿಸ್ತಾರೆ. ಯಾರು? ರಂಗರಾವ್ರವರು. ರಂಗರಾವ್ ರಾಜಕೀಯ ಮೀಸಲಾತಿಗಾಗಿ ಹೇಗೆ ಪ್ರಯತ್ನಿಸಿದರು? 1888ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಸಮುದಾಯಕ್ಕೆ ರಾಜಕೀಯ ಮೀಸಲಾತಿ ಒದಗಿಸಿಕೊಟ್ಟ ಕೀರ್ತಿ ಕುದ್ಮುಲ್ ರಂಗರಾವ್ರವರಿಗೆ ಸಲ್ಲುತ್ತದೆ. ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಬೋರ್ಡ್ ಹಾಗೂ ಪುರಸಭೆಗಳಲ್ಲಿ ದಲಿತ ಜನಾಂಗದ ಸದಸ್ಯರಿಗೆ ಅವಕಾಶ ನೀಡಬೇಕೆಂದು ಒತ್ತಾಯಿಸಿ ಜನರನ್ನು ಹೋರಾಟಕ್ಕಿಳಿಸಿದರು. ಅವರ ಪರಿಶ್ರಮದ ಫಲವಾಗಿ ಅಂಗರ್ ವಾಸ್ತರ್ ಹಾಗೂ ಗೋವಿಂದ್ ವಾಸ್ತರ್ ಎಂಬ ಇಬ್ಬರು ದಲಿತರು ಪ್ರಪ್ರಥಮವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಸದಸ್ಯರಾಗ್ತಾರೆ. ನಂತರದಲ್ಲಿ ನಾವು 5-6 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಅಂದರೆ, ಇವು 4 ಅಂಕದ ಪ್ರಶ್ನೆಗಳಾಗಿರ್ತವ. ರಂಗರಾವ್ ಅಸ್ಪೃಶ್ಯರನ್ನು ಶಿಕ್ಷಣ ಪಡೆಯಲು ಮನಸ್ಸು ಗೆದ್ದ ಬಗೆಯನ್ನು ತಿಳಿಸಿ. ಏನು ಮಾಡ್ತಾರೆ ನೋಡ್ರಿ, ರಂಗರಾವ್ ಅಸ್ಪೃಶ್ಯರ ಮನವೊಲಿಸಲು ಅವರುಗಳ ಅಟ್ಟಿಗೆ ಹೋಗಿ ಅಲ್ಲಿದ್ದ ಮಕ್ಕಳನ್ನು ಸ್ನಾನ ಮಾಡಿಸಿ ಶುಚಿಗೊಳಿಸುತ್ತಿದ್ದಾರೆ. ಅವರೊಟ್ಟಿಗೆ ಇದ್ದು ಊಟ ಮಾಡಿ ಮಲಗಿ ಅವರ ಮನಸ್ಸನ್ನು ಗೆದ್ದು ಅವರ ಮಕ್ಕಳನ್ನು ತಮ್ಮ ಶಾಲೆಗೆ ಸೇರಿಸುವಂತೆ ಮನವೊಲಿಸುತ್ತಿದ್ದರು. ಅವರಿಗೆ ಪ್ರೋತ್ಸಾಹ ನೀಡುತ್ತಾ ಅವರಲ್ಲಿದ್ದ ಪ್ರತಿಭೆಯನ್ನು ಬೆಳಕಿಗೆ ತಂದರು.
ಉದ್ಯೋಗಾವಕಾಶಗಳಿಂದ ವಂಚಿತರಾಗಬಾರದೆಂದು ಬಡಗಿ, ನೇಗಿಲ ನೇಯ್ಗೆ, ತೋಟಗಾರಿಕೆ, ಕಸೂತಿ, ರೇಷ್ಮೆ ಹುಳು ಸಾಗಾಣಿಕೆ ಮುಂತಾದ ತರಬೇತಿಯನ್ನು ನೀಡಲು ವ್ಯವಸ್ಥೆ ಮಾಡಿ ವೃತ್ತಿಪರ ಶಿಕ್ಷಣ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿದರು. ಎರಡನೆಯ ಪ್ರಶ್ನೆಯನ್ನು ನೋಡೋದಾದರೆ, ರಂಗರಾವ್ರವರ ಸಾಮಾಜಿಕ ಸುಧಾರಣೆಯ ಕೊಡುಗೆಗಳೇನು? ರಂಗರಾವ್ರವರು ಮಾಡಿದ ಸಾಮಾಜಿಕ ಸುಧಾರಣೆ ಎಂದರೆ ಶಿಕ್ಷಣದಿಂದ ವಂಚಿತರಾಗಿದ್ದ ದಲಿತರಿಗೆ ತಾವೇ ಶಾಲೆ ತೆರೆದು ಶಿಕ್ಷಣವನ್ನು ಸ್ಥಾಪಿಸಿದರು. ಮಕ್ಕಳಿಗೆ ಶಾಲೆಗೆ ಸೇರಿಸಲು ಮಧ್ಯಾಹ್ನದ ಊಟದ ಯೋಜನೆ, ಮಕ್ಕಳಿಂದ ಸಂಪಾದನೆಯಾಗಬಹುದಿದ್ದ 2 ಪೈಸೆ ಪೋಷಕರಿಗೆ ಕೊಟ್ಟು ಅವರ ಅಟ್ಟಿಗೆಯೊಳಗಿದ್ದು ಅವರೊಡನೆ ಊಟ ಮಾಡಿ ಅವರೊಟ್ಟಿಗೆ ಮಲಗಿ ಶಿಕ್ಷಣದ ಮಹತ್ವ ತಿಳಿಸಿ ಅವರ ಮನವೊಲಿಸಿದರು. ವೃತ್ತಿಪರ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಿ ಅವರಲ್ಲಿ ಬಡಗಿ, ಕಸೂತಿ ಕೆಲಸ, ರೇಷ್ಮೆ ಸಾಗಾಣಿಕೆ ಮುಂತಾದವುಗಳ ಬಗ್ಗೆ ತರಬೇತಿ ಕೊಡಿಸುತ್ತಿದ್ದರು. ಅವರಲ್ಲಿದ್ದ ಪ್ರತಿಭೆಯನ್ನು ಗುರುತಿಸಿ ಅದು ಅರಸುವಂತೆ ಪ್ರೋತ್ಸಾಹಿಸಿದರು. ಹೆಣ್ಣು ಮಕ್ಕಳಿಗೆ ಶಾಲೆಗಳನ್ನು ತೆರೆಯುವುದರ ಜೊತೆಗೆ ಅವರಿಗೆ ಪ್ರತ್ಯೇಕ ಹಾಸ್ಟೆಲ್ಗಳನ್ನು ತೆರೆದರು. ಅಬಲೆಯರ ಹಾಗೂ ವಿಧವೆಯರ ವಿದ್ಯಾಭ್ಯಾಸಕ್ಕಾಗಿ ಆಶ್ರಮಗಳನ್ನು ನಿರ್ಮಿಸಿದರು. ಎಲ್ಲ ಜಾತಿಯ ಅನಾಥ ಅಬಲೆಯರಿಗಾಗಿ ಆ ಆಶ್ರಮಗಳು ಮುಕ್ತವಾಗಿ ಸದಾ ತೆರೆದಿರುತ್ತಿತ್ತು. ವಿಧವಾ ಪುನರ್ವಿವಾಹವನ್ನು ಮಾಡಿಸುವುದರ ಮೂಲಕ ನೊಂದ ವಿಧವೆಯರಿಗೆ ಹೊಸಬಾಳು ಬೆಳಕು ತೋರಿಸಿದರು. ಅಂತರ್ಜಾತಿ ವಿವಾಹಗಳನ್ನು ಪ್ರೋತ್ಸಾಹಿಸಿ ಆಡಂಬರದ ವಿವಾಹ, ವರದಕ್ಷಿಣೆ, ದುಂದುವೆಚ್ಚಗಳಿಗೆ ಸಂಪೂರ್ಣ ಕಡಿವಾಣ ಹಾಕಿದರು. ಪತ್ರಿಕೆಗಳಾಗಲಿ ರೈಲು ಬಸ್ಸುಗಳ ಸೌಕರ್ಯವಾಗಲಿ ಇಲ್ಲದಿದ್ದ ಆ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿಯೇ ಊರೂರು ಅಲೆದು ದಲಿತರ ದಮನಿಗಳಲ್ಲಿ ಹೊಸ ಚೈತನ್ಯವನ್ನು ತುಂಬಿದರು. ರಾಜಕೀಯ ಮೀಸಲಾತಿಯನ್ನು ಒದಗಿಸಿಕೊಟ್ರು. ಈ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂದರೆ ಕುದ್ಮಲ್ ರಂಗರಾವ್ರವರು ಸಾಮಾಜಿಕ ಸುಧಾರಣೆಗಳನ್ನು ಮಾಡ್ತಾರೆ. ರಂಗರಾವ್ರವರ ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ ನೀಡಿದ ಕೊಡುಗೆ ಏನು? ರಂಗರಾವ್ರವರು ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ DCM ಅಂದರೆ ಡ್ರೆಸ್ ಕ್ಲಾಸ್ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಮಂಗಳೂರಿನ ಕರಕನಾಡಿ, ಮುಲ್ಕಬೇಳೂರು, ಉಡುಪಿ ಬನ್ಮರೀಜೆ, ನಾಜೇರು, ಅತ್ತವರ, ಬಾಬುಗುಡ್ಡೆ ಎಂಬಲ್ಲಿ ಉಚಿತ ಶಾಲೆಗಳನ್ನು ತೆರೆದರು. ಈ ಶಾಲೆಗಳು ಪಂಚಮ ಶಾಲೆಗಳೆಂದು ಕರೆಯುತ್ತಿದ್ದರು. ಸಂಪ್ರದಾಯಸ್ಥ ಶಿಕ್ಷಕರು ನಿರಾಕರಿಸಿದಾಗ ಕ್ರೈಸ್ತ ಅಧ್ಯಾಪಕರನ್ನು ನೇಮಿಸಿದರು. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದರು. ಮಕ್ಕಳು ಶಾಲೆಗೆ ತಪ್ಪದೆ ಬರುವಂತೆ ಪ್ರೋತ್ಸಾಹಿಸಲು ದಿನಕ್ಕೆ 2 ಪೈಸೆ ನಗದು ಪ್ರೋತ್ಸಾಹಧನವನ್ನು ಮಕ್ಕಳ ತಂದೆ ತಾಯಿಗಳಿಗೆ ಕೊಡುತ್ತಿದ್ದರು. ಪೋಷಕರ ಮನೆಗಳಿಗೆ ಹೋಗಿ ಅವರೊಟ್ಟಿಗೆ ಇದ್ದು ಅಲ್ಲಿ ಊಟ ಮಾಡಿ ಮಲಗಿ ಮಕ್ಕಳಿಗೆ ಸ್ನಾನ ಮಾಡಿಸಿ ಅವರ ಮನಗೆದ್ದು ಮಕ್ಕಳಿಗೆ ಶಾಲೆಗೆ ಕಳಿಸುವಂತೆ ಮನವೊಲಿಸುತ್ತಿದ್ದರು. ಇದರಿಂದ ಬಹುಸಂಖ್ಯಾತ ದಲಿತ ಜನ ಸಮುದಾಯದ ಪ್ರತಿಭೆಗಳು ಬೆಳಕಿಗೆ ಬರತೊಡಗಿದವು. ನಂತರ ವೃತ್ತಿ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಈ ರೀತಿಯಾಗಿ ರಂಗರಾವ್ರವರು ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ ವಿಶೇಷವಾದಂಥ ಕೊಡುಗೆಗಳನ್ನು ನೀಡ್ತಾರೆ. ಈ ರೀತಿ ನಾವು ಏನು ಮಾಡ್ತೀವಿ ಅಂತಂದರೆ ಮಹಾತ್ಮರ ಗುರು ಎನ್ನುವಂಥ ಒಂದು ಚಾಪ್ಟರ್ನಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಾಣೀವಿ. ಒಂದು ವೇಳೆ ಇಷ್ಟವಾಯ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.